ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಹಾಗಲ ಹೈಬ್ರಿಡ್ ಮಾಡಹಾಗಲ ಬಳ್ಳಿಯಿಂದ ಮತ್ತೊಂದು ಗಿಡ ಹೇಗೆ ಮಾಡೋದು ಅಂತ, ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಹ್ಯಾಂಡ್ ಪಾಲಿನೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲೆಲ್ಲ ನ್ಯಾಚುರಲಾಗಿ ಪಾಲಿನೇಷನ್ ಆಗ್ತಿತ್ತು, ಆದರೆ ಈಗ ಆಗೋದಿಲ್ಲ. ಮತ್ತು ಅದಕ್ಕೆ ಗಂಡು ಬಳ್ಳಿ ಹೆಣ್ಣು ಬಳ್ಳಿ ಅಂತ ಇರುತ್ತೆ. ಅದು ಎರಡೂ ಇದ್ದರೆ ಮಾತ್ರ ನಾವು ಮಾಡ್ಬೋದು, ಇಲ್ಲಾಂದರೆ ನಮ್ಮ ಹತ್ರ ಇದು ಕಾಯಿ ಬಿಡೋ ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಗಂಡು ಬಳ್ಳಿ ಯಾವುದು ಹೆಣ್ಣು ಬಳ್ಳಿ ಯಾವುದು ಅಂತ ಹೂ ಬಿಟ್ಟರೆ ಮಾತ್ರ ಗೊತ್ತಾಗುತ್ತೆ. ನೋಡಿ, ಇದು ಗಂಡು ಬಳ್ಳಿ ಹೂ ಬಿಟ್ಟಿದೆ. ನೋಡಿ, ಹೂವಿನ ಬುಡದಲ್ಲಿ ಕಾಯಿ ಆಕಾರನೇ ಇರೋದಿಲ್ಲ, ಸುಮ್ಮನೆ ಒಂದು ಟೊಪ್ಪಿಗೆ ಥರ ಇರುತ್ತೆ. ಮತ್ತು ಮಧ್ಯ ಪರಾಗ ಹೀಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಇದು ಗಂಡು ಬಳ್ಳಿ, ಇದು ಎರಡು ಸಪ್ರೇಟ್ ಬಳ್ಳಿನೇ ಇರುತ್ತೆ. ಅದನ್ನು ನಾವು ಹ್ಯಾಂಡ್ ಪಾಲಿನೇಷನ್ ಮಾಡಬೇಕು. ಅದು ಎರಡನ್ನೂ ತೊಗೊಂಡು ನೋಡಿ ಹೂವು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದರಿಂದ ಬೇರೆ ಬಳ್ಳಿನ ಗಿಡನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಮಾಡಹಾಗಲು ಇದು ಲೋಕಲ್ಲು, ಅಂದರೆ ಸಾದಾ ಮೊದಲು ಹಳ್ಳಿ ಬದಿ ಇರೋ ಜಾತಿ. ಹೈಬ್ರಿಡ್ ಬೇರೆ ಇದೆ, ನಾನು ಅದ್ರ ತೋರಿಸ್ತೀನಿ. ಇದನ್ನು ಹ್ಯಾಂಡ್ ಪಾಲಿನೇಷನ್ನೇ ಮಾಡಬೇಕು. ಈಗ ಮೊದಲೆಲ್ಲ ತನ್ನಾರೆ ಕಾಯಿ ಬಿಡ್ತಿತ್ತು, ಈಗ ಹಾಗೆ ಬಿಡೋದಿಲ್ಲ. ಮತ್ತು ಇದು ಯಾವ ಹೂವು ಅಂದರೆ ಈ ಲೋಕಲ್ ಹೂವಿಂದ ಹೈಬ್ರಿಡ್ಗೆ ಮತ್ತು ಹೈಬ್ರಿಡ್ ಹೂವಿಂದ ಲೋಕಲ್ಗೆ ಹೇಗೆ ಪಾಲಿನೇಷನ್ ಮಾಡಿದ್ರೂ ನಡೆಯುತ್ತೆ. ಅಂದರೆ ಈ ಲೋಕಲ್ ಹೂವಿಗೆ ಪಾಲಿನೇಷನ್ ಮಾಡಬೇಕು ಅಂತೇನಿಲ್ಲ. ಹಾಗಾಗಿ ನಾನು ಈ ಲೋಕಲ್ ಹೂವಿಂದನೇ ಹೈಬ್ರಿಡ್ಗೂ ಪಾಲಿನೇಷನ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಇದು ಹೆಣ್ಣು ಬಳ್ಳಿ, ಹೆಣ್ಣು ಹೂವಾಗಿದೆ. ನೋಡಿ, ಇದರ ಬುಡದಲ್ಲಿ, ಹೂವಿನ ಬುಡದಲ್ಲಿ ಕಾಯಿ ಆಕಾರನೇ ಬಂದಿರುತ್ತೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ, ಚಿಕ್ಕದಾಗಿ ಹೇಗೆ ಕಾಯಿ ಆಕಾರನೇ ಬಂದಿದೆ. ನಾವು ಹ್ಯಾಂಡ್ ಪಾಲಿನೇಷನ್ ಮಾಡದೆ ಹೋದರೆ ಇದು ಕಾಯಿ ಆಗೋದಿಲ್ಲ. ಮತ್ತು ಈ ಲೋಕಲ್ ವೆರೈಟಿಲಿ ನಾವು ಹೀಗೆ ಹ್ಯಾಂಡ್ ಪಾಲಿನೇಷನ್ ಮಾಡಿ ಇದು ಹಣ್ಣಾಗಿ ಇದು ಬೀಜ ಆಗುತ್ತಲ್ವ, ಆ ಬೀಜನ ಹಾಕಿದ್ರೆ ಹೆಚ್ಚಾಗಿ ಗಂಡು ಬಳ್ಳಿನೇ ಜಾಸ್ತಿ ಆಗಿಬಿಡುತ್ತೆ, ಹೆಣ್ಣು ಬಳ್ಳಿ ಆಗೋದೇ ಇಲ್ಲ. ಕಡಿಮೆ, 1 ಅಥವಾ 2 ಆಗುತ್ತೆ, ಒಂದು 10 ಬೀಜ ಹಾಕಿದ್ರೆ. ಉಳಿದಿದ್ದೆಲ್ಲ ಗಂಡು ಬಳ್ಳಿನೇ ಆಗಿಬಿಡತ್ತೆ. ಹಾಗಾಗಿ ನಾನು ಇದರಲ್ಲಿ ಹೈಬ್ರಿಡಲ್ಲಿ ಮತ್ತು ಈಸಿಯಾಗಿ ಹೇಗೆ ಬೇರೆ ಬಳ್ಳಿನ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಗಂಡು ಹೂವಿನ ಪರಾಗನ ಹೆಣ್ಣು ಹೂವಿನ ಮಧ್ಯದಲ್ಲಿ ಟಚ್ ಮಾಡಿದ್ರೆ ಸಾಕು. ಹೆಣ್ಣು ಹೂವಲ್ಲಿ ನೋಡಿ ಹಳದಿ ಮಾತ್ರ ಇರುತ್ತೆ, ಈ ಗಂಡು ಹೂವಲ್ಲಿ ಮಧ್ಯ ಹೂವಿನ ಆಕಾರದಲ್ಲಿ ಇದಿರುತ್ತೆ, ಕಪ್ಪಾಗಿರುತ್ತೆ. ಅದನ್ನ ಎರಡೂ ಟಚ್ ಮಾಡಿದ್ರೆ ಆಯಿತು ಅಷ್ಟೇ. ಇದು ನೋಡಿ ಗೋವೆಲ್ಲೂ ಹೆಣ್ಣು ಮತ್ತು ಗಂಡು ಸಪ್ರೇಟಾಗಿರುತ್ತೆ. ಇದನ್ನು ಹ್ಯಾಂಡ್ ಪಾಲಿನೇಷನ್ನೇ ಮಾಡಬೇಕಾಗತ್ತೆ. ಆದರೆ ಈ ಸರಿ ನಮ್ಮಲ್ಲಿ ಜೇನುಪೆಟ್ಟಿಗೆ ಇರೋದ್ರಿಂದ ಇದು ತನ್ನಾರೆ ಪಾಲಿನೇಷನ್ ಆಗಿ ಕಾಯಿ ಬಿಟ್ಟಿತ್ತು. ನೋಡಿ, ಇದು ಕೂಡ ಬುಡದಲ್ಲಿ ಏನೂ ಇರೋದಿಲ್ಲ, ಹೆಣ್ಣು ಹೂವಾದರೆ ಕಾಯಿ ಕಚ್ಕೊಂಡೇ ಬಂದಿರುತ್ತೆ. ಈಗ ಇದನ್ನು ಕೂಡ ನಾವು ಹೂವನ್ನು ಹರಿದು ಒಂದಕ್ಕೆ ಟಚ್ ಮಾಡಿದ್ರೆ ಇದು ಕೂಡ ಕಾಯಿ ಬಿಡುತ್ತೆ. ಹ್ಯಾಂಡ್ ಪಾಲಿನೇಷನ್ ಅಂದರೆ ಇದೆ ನೋಡಿ, ಎರಡನ್ನೂ ಮಧ್ಯೆ ಹರ್ಕೊಂಡು ಎರಡರದ್ದು ಪರಾಗ ಒಂದಕ್ಕೊಂದಕ್ಕೆ ಟಚ್ ಮಾಡಿದ್ರೆ ಬಿಟ್ಟು ಕಾಯಿ ಆಗುತ್ತೆ. ಇದು ನೋಡಿ, ತೋರಿಸ್ತಾ ಇದ್ದೀನಿ, ಜಸ್ಟ್ ಟಚ್ ಮಾಡಿದ್ರೆ ಆಯಿತು. ಈ ಪರಾಗ ಮೇಲ್ಗಡೆ ಇರುತ್ತಲ್ವ ಹಳದಿಯಾಗಿ, ಅದು ಅದಕ್ಕೆ ತಾಗಿದ್ರೆ ಆಯಿತು. ನೋಡಿ ಹೇಗಿರುತ್ತೆ ಅಂತ, ಗಂಡು ಹೂವಲ್ಲಿ ಮಧ್ಯ ಹೇಗಿರುತ್ತೆ, ಹೆಣ್ಣು ಹೂವಲ್ಲಿ ಮಧ್ಯ ಹೇಗಿರುತ್ತೆ ಅಂತ ಕಾಣಿಸ್ತಾ ಇದೆ. ನೋಡಿ, ಈಗ ಹೈಬ್ರಿಡ್ ಮಾಡಹಾಗಲು ಹೂವು ಹೇಗಿರುತ್ತೆ ನೋಡಿ, ಇದು ಹೈಬ್ರಿಡ್ ಮಾಡಹಾಗಲು ಹೂವು. ಇದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬಳ್ಳಿ ಕೂಡ ಚೇಂಜ್ ಆಗೇ ಇರುತ್ತೆ, ಎಲೆ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಬೇರೆ ರೀತಿ, ಇದೇ ಬೇರೆ ರೀತಿ ಇರುತ್ತೆ. ನೋಡಿ, ಈಗ ಇದು ಸಾದಾ ಹೂವಿನ ಗಂಡು ಹೂವು. ಇದರ ಮಧ್ಯದ ನೋಡಿ ಪರಾಗನ ನಾನು ಇದಕ್ಕೆ ಟಚ್ ಮಾಡ್ತಾ ಇದ್ದೀನಿ. ಹೀಗೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು. ಸುಮಾರು ಒಂದು ಗಂಡು ಹೂವಿಂದ ಸುಮಾರು 15 ಹೆಣ್ಣು ಹೂವಿಗೆ ಪರಾಗಸ್ಪರ್ಶ ಮಾಡ್ಬೋದು. ಹಾಗೆ ಇದರಿಂದ ಈಸಿಯಾಗಿ ಇನ್ನೊಂದು ಬಳ್ಳಿನ ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂದರೆ, ನಾವು ಇದು ಪಾಲಿನೇಷನ್ ಮಾಡಿ ಅದು ಕಾಯಿ ಬಿಟ್ಟು ಅದು ಹಣ್ಣಾಗಿ ಅದು ಬೀಜ ಆಗಿ ನಾವು ಈಗ ಹಾಕಿದ್ರೂ ಕೂಡ ಅದು ನೆಕ್ಸ್ಟ್ ಆ ಬೀಜ ಮೊಳಕೆ ಬರೋದು ಮಾತ್ರ, ನೀವು ಬೇಸಿಗೆಯಲ್ಲೇ ಹಾಕಿದ್ರು ಅದು ಮಳೆಗಾಲದಲ್ಲಿ ಮಾತ್ರ, ಆ ಸೀಸನ್ ಬಂದರೆ ಮಾತ್ರ ಅದು ಮೊಳಕೆ ಒಡೆಯುತ್ತೆ. ಅಲ್ಲಿವರೆಗೂ ಎಷ್ಟು ನೀರು ಹಾಕಿದ್ರೂ ಮೊಳಕೆ ಬರೋದಿಲ್ಲ. ಹಾಗಾಗಿ ಈಸಿಯಾಗಿ ನಾನು ಇದರಲ್ಲೇ ಇನ್ನೊಂದು ಗಿಡನ ಈಗ ವರ್ಷದಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಇದೆಲ್ಲದಕ್ಕೂ ಒಂದೇ ಹೂವಿಂದ ಪರಾಗಸ್ಪರ್ಶದ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಪರಾಗಸ್ಪರ್ಶ ಮಾಡಿ ನಾಳೆನೇ ನಮಗೆ ಗೊತ್ತಾಗ್ಬಿಡುತ್ತೆ, ಆ ಹೂವು ಸ್ವಲ್ಪ ದೊಡ್ಡಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದು ಲೋಕಲ್ ವೆರೈಟಿ ಹೈಬ್ರಿಡ್ ಎಲೆ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಹತ್ರ ಲೋಕಲ್ ಕೂಡ ಇದೆ, ಅದರ ಎಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಅಷ್ಟು ಚೆನ್ನಾಗಾಗಿಲ್ಲ ಗಿಡ, ಇದು ನೋಡಿ ಹೇಗಿರುತ್ತೆ ಅಂತ. ನನಗೆ ಎಲೆ ನೋಡಿದ್ರೆ ಗೊತ್ತಾಗುತ್ತೆ, ಆದರೆ ಗಂಡು ಬಳ್ಳಿ ಹೆಣ್ಣು ಬಳ್ಳಿ ಮಾತ್ರ ಎಲೆ ನೋಡಿದ್ರೆ ಗೊತ್ತಾಗೋದಿಲ್ಲ. ನಾವು ಅದು ಹೂ ಬಿಟ್ಟ ಮೇಲೆ ಗೊತ್ತಾಗೋದೆ, ಅದು ಹೂವು ಬುಡದಲ್ಲಿ ಕಾಯಿ ಕಚ್ಕೊಂಡು ಬಂದರೆ ಹೆಣ್ಣು, ಹಾಗೆ ಇದ್ದರೆ ಗಂಡು ಅಂತ ನಮ್ಗೆ ಆಗ ಮಾತ್ರ ಗೊತ್ತಾಗುತ್ತೆ, ಇಲ್ಲಾಂದರೆ ನಮಗದು ಗೊತ್ತಾಗೋದಿಲ್ಲ. ಈ ಹೈಬ್ರಿಡು ಮತ್ತು ಲೋಕಲ್ಲು ಮಾತ್ರ ಎಲೆಯಲ್ಲಿ ನಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ, ನಾವು ನೋಡ್ಕೊಳ್ಬೋದು. ಈಗ ಪಾಲಿನೇಷನ್ ಹೇಗೆ ಮಾಡಿದ್ದು ಅಂತ ತೋರಿಸಾಯ್ತಲ್ವಾ. ನೋಡಿ, ಇದ್ರ ಬುಡದಲ್ಲಿ ಕಾಯಿ ಕಚ್ಕೊಂಡೇ ಬಂದಿದೆ ನೋಡಿ.
ಇದು ಹೆಣ್ಣು ಹೂವು ಅಂತ ಅರ್ಥ. ಈ ಹೈಬ್ರಿಡಲ್ಲೂ ಗಂಡು ಹೂವು ಇದೇ ರೀತಿ ಇರುತ್ತೆ. ಆದರೆ ನನ್ನ ಹತ್ರ ಹೈಬ್ರಿಡ್ ಗಂಡು ಬಳ್ಳಿ ಇಲ್ಲ. ಹಾಗಾಗಿ ನಾನು ಇದರಲ್ಲೇ ಪಾಲಿನೇಷನ್ ಮಾಡ್ತೀನಿ. ಆದರೂ ಅದು ಕಾಯಿ ಕಚ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೂಗಳು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ತುಂಬ ದೊಡ್ಡ ಗಿಡ ಆಗಿಲ್ಲ ಇದು. ಆದರೂ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದರಲ್ಲಿ ಈಗ ಹೇಗೆ ಇನ್ನೊಂದು ಬಳ್ಳಿನ ನಾವು ಈಸಿಯಾಗಿ ಒಂದು ತಿಂಗಳೊಳಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ನೋಡಿ. ಇದು ಚಿಗುರಿರೋ ಬಳ್ಳಿ ನೋಡಿ. ಇದು ಚಿಗುರಿದೆ. ತುದಿಯಲ್ಲಿ ನಾವು ಈ ಕುಡಿನ ಮುರಿದ ತಕ್ಷಣ ಇದು ಸೈಡಲ್ಲಿ ಒಂದು ಹೆಣೆ ಮಾಡ್ಕೊಂಡು ಬರುತ್ತೆ ನೋಡಿ. ನಾನಿಲ್ಲಿ ಮುರಿದಿಲ್ಲ, ಆದರೂ ಇಲ್ಲೊಂದು ಹೆಣೆ ಬರ್ತಾ ಇದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೊಂದು ಚಿಗುರು ಬರ್ತಾ ಇದೆಯಲ್ವಾ. ಈ ಚಿಗುರು ಕನಿಷ್ಠ 2 ಗ್ರೇಣು ಉದ್ದ ಆದ ತಕ್ಷಣ ನಾವು ಅದನ್ನು ಈ ಎಲೆ ಹತ್ತಿರಿಂದ ಹಿಸಿಬೇಕು, ಕಟ್ ಮಾಡಬಾರ್ದು, ಹಿಸಿದು ತೆಕ್ಕೊಳ್ಬೇಕು. ನೋಡಿ ನಾನೀಗ ಇಲ್ಲೊಂದು ಹಾಗೆ ತೆಗಿತಾನೆ, ಇಲ್ಲೊಂದು ಚಿಗುರು ಹಾಗೆ ಬಂದಿದೆ, ಒಂದು 2 ಗ್ರೇಣುದ್ದಂದು. ಅದನ್ನು ಹಿಸಿದು ನಾವು ಅಲ್ಲಿಂದ ಕಟ್ ಮಾಡಿ ತೆಕ್ಕೊಳ್ಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ ಹೇಗೆ ಹಿಸಿದು ತೆಕ್ಕೊಳ್ಬೇಕು ಅಂತ. ನೋಡಿ ಇದನ್ನು ಹಿಸಿದು ತೆಕ್ಕೊಂಡಿದ್ದೀನಿ ನೋಡಿ. ಇದು 2 ಗ್ರೇಣು ಉದ್ದನ ಬಳ್ಳಿ ಅಷ್ಟೇ ನೋಡಿ. ಎಷ್ಟು ಚಿಕ್ಕ ಬಳ್ಳಿ ಅಂತ ಕಾಣಿಸ್ತಾ ಇದೆ. ಕುಡಿ ಇರಬೇಕು ನೋಡಿ. ಇದು ಅಲ್ಲಿಗೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ಗರಟದಲ್ಲಿ ಮರಳು ಹಾಕಿ ನಾವು ನೆಟ್ಕೊಳ್ಬೇಕು. ಹೀಗೆ ಹಿಸ್ದಿರೋ ಬಳ್ಳಿ ನಾನು ಗರಟದಲ್ಲಿ ನೆಟ್ಟಿದ್ದೆ ನೋಡಿ. ಅದು ಹೇಗೆ ಚಿಗುರಿ ಇಷ್ಟುದ್ದ ಬಳ್ಳಿ ಆಗಿಬಿಟ್ಟಿದೆ ಗರಟದಲ್ಲಿ, ಬೇರು ಬಂದು, ಮತ್ತು ಅದು ಚಿಗುರಿ ಮೊಗ್ಗು ಕೂಡ ಅದರಲ್ಲಿ ಬಂದುಬಿಟ್ಟಿದೆ ನೋಡಿ. ಕೆಳಗಡೆ ಬೇರು ಹೇಗೆ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಹೆಣ್ಣು ಗರಟ ತೊಗೊಳ್ಬೇಕು. ಹೆಣ್ಣು ಗರಟದಲ್ಲಾದರೆ ಹೊರಗಡೆ ಬೇರು ಬಂದಿರೋದು ನಮಗೆ ಕಾಣಿಸುತ್ತೆ. ಆಗ ನಾವು ಇದನ್ನು ತೆಗೆದು ಬೇರೆ ಕೊಟ್ಟೆಗೆ ಶಿಫ್ಟ್ ಮಾಡ್ಬೋದು. ನೋಡಿ ಎಷ್ಟುದ್ದ ಚಿಗುರು ಬಂದುಬಿಟ್ಟಿದೆ ಅಂತ. ನಾನು ಇಷ್ಟೇ ಈಗ ನಿಮ್ಗೆ ಕಟ್ ಮಾಡಿ ತೋರಿಸಿದ್ನಲ್ವಾ, ಅಷ್ಟೇ ಚಿಕ್ಕ ಬಳ್ಳಿನೇ ಹಾಕಿದ್ದೆ ನೋಡಿ. ಇದು ಬದುಕಿ ನೋಡಿ ಹೇಗೆ ಮೊಗ್ಗೆ ಕೂಡ ಬಂದುಬಿಟ್ಟಿದೆ ಅಂತ. ಹೀಗೆ ನೆಟ್ಕೊಂಡ್ರೆ ನೀವು ಕನಿಷ್ಠ 1 ತಿಂಗಳಿಗೆ ಅದು ಬದುಕತ್ತೆ. 1.5 ತಿಂಗಳಿಂದ ಹೂ ಕೊಡೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ನಾವು ಹೀಗೆ ಎಷ್ಟು ಬಳ್ಳಿನ ಬೇಕಾದ್ರೂ ಮಾಡ್ಕೊಳ್ಬೋದು. ಯಾಕೆಂದರೆ ಈಗ ನಾನು ಈಗ ಮುರ್ಕೊಂಡು ಬಂದಿದ್ದೀನಲ್ವ, ಈಗ ಅದು ನಾನು ಮುರಿದಿರೋ ಕಾರಣ ಅಲ್ಲಿ ಇನ್ನೊಂದು ಚಿಗುರು ಬರುತ್ತೆ. ಆಗ ನೀವು ಅದನ್ನು ಮತ್ತೆ ಹೀಗೆ ಹಾಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಈಗ ನೀವು ಇದನ್ನು ಹೀಗೆ ನೆಡ್ಬೋದು. ಆದರೆ ನಾನು ಈಗ ಮಳೆ ಇಲ್ಲದೆ ಇರೋ ಕಾರಣ ಇದು ಸತ್ತೋಗುತ್ತೆ ಅಂತ ಒಂದು ಕೊಟ್ಟೆನಲ್ಲಿ ನೆಡ್ತಾ ಇದ್ದೀನಿ. ಕೊಟ್ಟೆನಲ್ಲಿ ನೆಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ನೆಲಕ್ಕೆ ಹಾಕ್ಬೋದಲ್ವ. ಹಾಗಾಗಿ ಈಗ ಮಳೆನೇ ಇಲ್ವಲ್ಲ, ಹಾಗಾಗಿ ಮಳೆ ಹೋಗಿಬಿಟ್ಟಿದೆ ಅಂತ. ಈ ಮಳೆ ಬರ್ತಾನೆ ಇದ್ದರೆ ನಾವು ಇದನ್ನು ಡೈರೆಕ್ಟ್ ನೆಲಕ್ಕೆ ಹಾಕ್ಬೋದು. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನಾನು 2 ಗರಟದಲ್ಲೂ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಕಣ್ಣೆದುರಿಗೆ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದು ಈಗ ಗರಟದಲ್ಲಿರೋದು ಚಿಕ್ಕ ಬೇರಿನ ಜೊತೆಯಲ್ಲಿ ಒಂದು ದೊಡ್ಡ ಬೇರಾಗಿ ಅದು ಸಣ್ಣ ಗಡ್ಡೆ ಕೂಡ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಬೇರೆ ಆಗಿದೆ, ಗಡ್ಡೆ ಇನ್ನೂ ಆಗಿಲ್ಲ ನೋಡಿ. ಹೇಗೆ ಎಷ್ಟು ಉದ್ದ ಬಳ್ಳಿ ಆಗಿದೆ, ಹೇಗೆ ಚಿಗುರಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚಿಗುರಿ ಮೊಗ್ಗು ಕೂಡ ಬಂದಿದೆ. ಈ ಮೊಗ್ಗು ನಾಳೆ ಅರಳತ್ತೆ. ನಾನು ನಾಳೆ ಇದಕ್ಕೂ ಪಾಲಿನೇಷನ್ ಮಾಡ್ತೀನಿ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ. ಈಗ ಇದನ್ನು ಒಂದು ಕೊಟ್ಟೆನಲ್ಲಿ ನಾವು ಸಾದಾ ಗಿಡಗಳನ್ನು ನೆಟ್ಟ ಹಾಗೆ ನೆಟ್ಕೊಳ್ಬೋದು ನೋಡಿ. ಇದನ್ನು ತೋರಿಸ್ತೀನಿ ನೋಡಿ. ಬೇರುಗಳನ್ನೆಲ್ಲ ಒಳಗಡೆ ಹಾಕಿ, ಇಲ್ಲಾಂದರೆ ಸತ್ತೋಗ್ಬಿಡತ್ತೆ ಗಿಡ. ಜಾಸ್ತಿ ಏನು ಪ್ರೆಸ್ ಮಾಡೋ ಅಗತ್ಯ ಇಲ್ಲ. ಅರ್ಧ ಕೊಟ್ಟೆ ಮಣ್ಣು ಹಾಕ್ಕೊಂಡು ಅದರೊಳಗೆ ಈ ಗಿಡ ಇಟ್ಟು ಮೇಲಿಂದ ಮಣ್ಣು ಹಾಕ್ಬಿಟ್ರೆ ಆಯಿತು. ತುಂಬಾ ಈಸಿ, ತುಂಬ ಫಾಸ್ಟಾಗಿ ಆಗುತ್ತೆ ನೋಡಿ. ಜಾಸ್ತಿ ಪ್ರೆಸ್ ಮಾಡಬೇಡಿ, ಬೇರಿಗೆ ಪೆಟ್ಟಾಗುತ್ತೆ, ಆಮೇಲೆ ಸತ್ತೋಗುತ್ತೆ ಇದು ನೋಡಿ. ಎಷ್ಟು ಈಸಿಯಾಗಿ ಇನ್ನೊಂದು ಗಿಡನ ಮಾಡ್ಕೊಳ್ಬೋದು ನಾವು. ಅದು ಪಾಲಿನೇಷನ್ ಮಾಡಿ ಕಾಯಾಗಿ ಹಣ್ಣಾಗಿ ಅದು ಬೀಜ ಆಗಿ ನೀವು ಈ ವರ್ಷ ಹಾಕಿದ್ರೂ ಅದು ಈ ವರ್ಷ ಗಿಡ ಆಗೋದಿಲ್ಲ. ಮುಂದಿನ ವರ್ಷ ಮಳೆಗಾಲದಲ್ಲಿ ಮಾತ್ರ ಚಿಗುರತ್ತೆ, ನೀವು ನೆಲದಲ್ಲೇ ಇಟ್ಟರೂ ಕೂಡ. ಆದರೆ ಇದು ಮಾತ್ರ ಹಾಗಲ್ಲ. 1 ತಿಂಗಳಿಗೆ ನಮಗೆ ಇದು ಬೇರು ಬಂದು ನಾವು 1.5 ತಿಂಗಳಲ್ಲಿ ಇನ್ನೊಂದು ಗಿಡನ ರೆಡಿ ಮಾಡ್ಕೊಂಡು ಬಿಡ್ಬೋದು. ನಾನು ತುಂಬ ಗಿಡಗಳನ್ನು ಮಾಡಬೇಕು ಅಂತ ಈಗ 3 ಗಿಡಗಳನ್ನು ಮಾಡಿದ್ದೀನಿ. ನನಗೆ ಈ ವಿಷಯನ ನನ್ನ ಫ್ರೆಂಡು, ಅಂದರೆ ಈ ಗಿಡನ ಕೊಟ್ಟವರು, ಹೋದ ವರ್ಷ ನನಗೆ ಬಳ್ಳಿ ಕೊಟ್ಟವರು ಹೇಳಿದರು ಹೇಗೆ ಮಾಡಿದ್ರೆ ಬದುಕತ್ತೆ ಅಂತ. ನಾನು ಅವ್ರು ಹೇಳಿದ ಮೆಥಡ್ನಲ್ಲೇ ಟ್ರೈ ಮಾಡಿ ನೋಡೋಣ ಅಂತ ಫಸ್ಟು ನನಗೂ ಅನಿಸಿತ್ತು ಇದು ಹಾಗೆ ಆಗೋದಿಲ್ವೇನೋ ಅಂತ. ಆದರೆ ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂದ್ಕೂಡಲೇ ನಾನು ಮಾಡಿ ನೋಡಿದ್ರಿಂದ ನನಗೆ ಅದು ರಿಸಲ್ಟ್ ಚೆನ್ನಾಗೇ ಬಂತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಈಗ ಈ ಕಟ್ ಮಾಡಿ ಇಟ್ಕೊಂಡಿರೋ ಬಳ್ಳಿನೂ ಕೂಡ ನಾನು ನೋಡಿ ಒಂದು ಹೆಣ್ಣುಗರಟದಲ್ಲಿ ಹೋಲ್ ಇರುತ್ತಲ್ಲ, ನಾವು ಮರಳು ಹಾಕಿದ್ರೆ ಅದು ಕೆಳ ನಡೆಯುತ್ತೆ. ಹಾಗಾಗಿ ನಾನು ಒಂದು ಚಿಕ್ಕ ಚಾಲಿ ಸಿಪ್ಪೆನ ಅದ್ರ ಮಧ್ಯೆ ಇಟ್ಕೊಳ್ತೀನಿ. ಅದ್ರ ಮೇಲಿಂದ ಮರಳು ಹಾಕ್ತೀನಿ. ಮರಳು ಹಾಕಿದ್ಮೇಲೆ ಒಂದು 4 ದಿವಸಕ್ಕೆ ಮರಳು ಗಟ್ಟಿಯಾಗಿಬಿಡತ್ತೆ, ಕೆಳಗಡೆ ಸೋರೇನು ಹೋಗೋದಿಲ್ಲ ನೋಡಿ. ಇದರಲ್ಲಿ ಈ ಬಳ್ಳಿನ ಇಡ್ತಾ ಇದ್ದೀನಿ.
ಬಳ್ಳಿ ಇಟ್ಟು ಮತ್ತು ಫುಲ್ ಮರಳು ಹಾಕ್ಬಿಟ್ರೆ ಆಯಿತು. ತುಂಬ ಈಸಿ ಇದು ಮಾಡೋದು. ಮತ್ತು ಇದರಲ್ಲಿ ಏನು ನಾವು ಇನ್ವೆಸ್ಟ್ ಮಾಡಬೇಕು, ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ. ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಣ್ಣು ಗರಟ ಒಟ್ಟು ಮಾಡಿ ಇಟ್ಕೊಳ್ಳಿ. ಅದರೊಳಗೆ ಹೀಗೆ ಎಲ್ಲ ಗಿಡನ ಕೂಡ ಬೆಳೆಸ್ಬೋದು. ನಾನು ನಂದು ತುಂಬ ವೀಡಿಯೋನ ಹೀಗೆ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾನು ಇದಕ್ಕೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇದನ್ನು ಕೂಡ ನೆಟ್ಟಾಯಿತು. ನಾವು ಜಾಸ್ತಿ ಪ್ರೆಸ್ ಮಾಡೋ ಅಗತ್ಯ ಏನಿಲ್ಲ. 1 ಅಥವಾ 2 ದಿವಸ ಸ್ವಲ್ಪ ನೆರಳಲ್ಲಿಡಿ, ಬಿಸಿಲಲ್ಲಿ ಇಡಬೇಡಿ. ಮಳೆ ಇಲ್ವಲ್ಲ, ಹಾಗಾಗಿ ಬಿಸಿಲಲ್ಲಿಟ್ಟರೆ ಬಾಡೋಗ್ಬಿಡತ್ತೆ. ನೆರಳಲ್ಲೇ ಇಟ್ಕೊಂಡ್ರೆ 1-2 ದಿನಕ್ಕೆ ಸೆಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಮ್ಮಟ್ಟೆ ಎಮ್ಮಕೊಟ್ಟಿ ಆಡಿ ಸುಬ್ಬಿ ಬಾಡಿ ಬೇಜಾರು ಬಂದದ್ದು ಬರೇ ಎಮ್ಮಗೊಂಡಂಗೆ ಬೆಳಗ ಬಿದ್ಕತ್ತಲ್ಲ ಮಕ್ಕ ಹಿಂಗೆ ಕ್ಯಾರ್ಕತ್ತಿದ್ರೆ ಅನ್ನ ಆಗ್ಲ ಮೇಲೆ ಹಿಂಗೆ ಇಟ್ಕೊಂಡು ಮಕ್ಕವ ಹಿಂಗೆ ಮಾಡ್ಕೊಂಡು ಯಾರನ್ನ ಬದಿಗೆ ಹಾಕಡ ಹೆಂಗೆ ಇದ್ರೊಳಗೆ ಹಿಡ್ಕತ್ತವಲ್ದ ಹಿಡಿದು ಬಿಡು ಹೆಂಗಿದ್ದು ಹಿಡ್ಕತ್ತ ನೋಡಿ ತೋರಿಸ್ತೀವಿ ನೋಡಿ ಹೆಂಗೆ ಕೂಲಿಗೆ ಹೆಂಗೆ ಹಿಡ್ಕತ್ತ ಪಕ್ಕನ ಹಿಡ್ಕತ್ತ ಕೈ ಕೊಡ್ತೀಯ ಕೈ ಕೊಡ್ತ ಟಿಂಗಲಿಕ ಟಿಂಗಲಿಕ ಟಿಂಗಲಿಕಾಲಿ ಹೆಂಗೆ ಅಡ್ಡ ಮಕ್ಕ ಒಪ್ಪದ ಟಿಂಗಲಿಕ ಟಿಂಗಲಿಕ ಟಿಂಗಲಿಕಾಲಿ ಇದು ಏನು ಗೊತ್ತಾ ಕೇಳು ಈ ಬದಿ ಓಡ್ ಬಂದ್ಬಿಟ್ರೆ ಪಾಠ ಹೊಡಿದ್ದಾಳ ಅಣ್ಣಣ್ಣ ಎದ್ಕೊಂಬರು ಏನಣ್ಣ ಬರ ದೊಡ್ಡಣ್ಣ ನೀ ಬರ ನೀನು ಇಲ್ಲಿ ಬರವ ಬಾ ಇಲ್ಲಿ ಬಾರಾ ಏಯ್ ಅಮ್ಮಣ್ಣ ಬರ ನೀ ಬರ ಚುಬ್ಬಿ ಚುಬ್ಬಿ ಬಾ ಬಾ ನಿನ್ ಗುಪ್ಪಾರ ಚಟ ಹಿಡಿದ್ದುದಾ ಬರ ಬೈಲ್ ನೀ ಕಾರದ್ರ ಗೊತ್ತಿಲ್ಲ ಅದ ಬರ ಇಲ್ಲಿ ಬರ ಬರ ಒಟ್ಟೊತ್ತಿಗೆ ಅಯ್ಯಕ್ಕೆ ಅದು ಬಂದ್ಬಿಡ್ಚು ಅದು ಬರ ಎಮ್ಮ್ಯ ನೀನು ಬರ ಅನ್ಸಂತಿಗೆ ಇಬ್ಬರು ಸೇರಿ ಹೊರ ಅಂದಾಜಿದ್ದೆ ಹಂಗೈತಿ ಅದ ನೆಕ್ಕೆ ಖಾಲಿ ಮಾಡ್ಬಿಡ್ತು ನಿಜ ಅದ ಬರ ನೀನು ಬರ ಎಮ್ಗೊಂಡ ಎಮ್ಮ ಬಾ ನೀ ಬರೇ